ವಿಶ್ವಸಂಸ್ಥೆಯಲ್ಲೂ ಕೂಡ ದೊಣ್ಣೆ ಕೊಟ್ಟು ಹೊಡೆಸಿಕೊಂಡಿದೆ ಪಾಕಿಸ್ತಾನ. ಭಾರತದ ವಿರುದ್ಧ ದೂರು ಕೊಡೋದಕ್ಕೆ ಪಾಕಿಸ್ತಾನ ಮುಂದಾಗಿತ್ತು. ಆದರೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ತೀವ್ರ ಮುಜುಗರ ಆಗಿದೆ. ತಾನೇ ಭದ್ರತಾ ಮಂಡಳಿ ಸಭೆಗೆ ಒತ್ತಾಯಿಸಿ ಅದಾದ ಮೇಲೆ ತಾನೇ ಕರೆಸಿದ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ದೊಣ್ಣೆ ಏಟು ಬಿದ್ದಿದೆ. ದೊಣ್ಣೆ ಕೊಟ್ಟಿ ಹೊಡೆಸ್ಕೊಳ್ಳೋದು ಅಂದ್ರೆ ಈಗ ಪಾಕಿಸ್ತಾನಕ್ಕಾಗಿದೆಯಲ್ಲ, ಅದೇ ತಾನೇನು ಮಾಡಿಲ್ಲ, ಭಾರತನೇ ಎಲ್ಲವನ್ನು ಆರಂಭಿಸಿದ್ದು, ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ವಿಶ್ವದ ಮುಂದೆ ಕ್ಲೀನ್ ಇಮೇಜ್ ಕ್ಲೈಮ್ ಮಾಡೋದಕ್ಕೆ ಮುಂದಾದ ಪಾಕಿಸ್ತಾನಕ್ಕೆ ಈಗ ಸರಿಯಾಗಿ ದೊಣ್ಣೆ ಏಟು ಬಿದ್ದಿದೆ. ಅದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನನ್ನ ಕಲೀಗ್ ಓಟು ರಕ್ಷಾ. ಥ್ಯಾಂಕ್ ಯು ವಿಜಯ್. ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಎಲ್ಲಿ ಹೋದರೂ ಕೂಡ ಪಾಕಿಸ್ತಾನ ಹಿನ್ನಡೆಯ ಮೇಲೆ ಹಿನ್ನಡೆಯನ್ನು ಅನುಭವಿಸ್ತಾನೆ ಇದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆ ಕರೆದು ಸಭೆ ಕರೀತು, ಬಟ್ ಅಲ್ಲೂ ಕೂಡ ಹೊಡೆಸ್ಕೊಂಡು ಬಂದಿದೆ ಪಾಕಿಸ್ತಾನ. ಪರಿಸ್ಥಿತಿ ಹಿಂಗೆ ಏನಾಯಿತು ಅಂತಂದ್ರೆ ಪಾಕಿಸ್ತಾನವನ್ನ ಪ್ರಶ್ನೆ ಕೇಳಲಾಯ್ತಲ್ಲಿ ಭದ್ರತಾ ಮಂಡಳಿಯ ಸಭೆಯಲ್ಲಿ. ಪಾಕಿಸ್ತಾನವೇ ಭಾರತವನ್ನ ಪದೇ ಪದೇ ಅಣ್ವಸ್ತ್ರ ಇದೆ ನನ್ನ ಬಳಿ, ಅಣ್ವಸ್ತ್ರ ಇದೆ ನನ್ನ ಬಳಿ ಅಂತ ಬೆದರಿಸ್ತಾ ಇದ್ದಿದ್ದು ಯಾಕೆ, ಅಥವಾ ಬೆದರಿಸ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದೆ. ಇದಕ್ಕೆ ಉತ್ತರ ಕೊಡೋದಕ್ಕಾಗದೆ ಪಾಕಿಸ್ತಾನದ ಕಾರ್ಯದರ್ಶಿ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು. ಇದರ ಜೊತೆಗೆ ಪಾಕಿಸ್ತಾನವೇ ಮೊದಲು ಮಿಸೈಲ್ ಪ್ರಯೋಗ ಮಾಡಿದೆ. ಅಂದರೆ ಈ ಪಹಲ್ಗಾಮ್ನ ದಾಳಿ ಆದ ನಂತರ ಪಾಕಿಸ್ತಾನ ಏನೇ ಮಾಡಿದರೂ ಕೂಡ ನಾನು ದಕ್ಕಿಸಿಕೊಳ್ಳಬಲ್ಲೆ, ಏನೇ ಮಾಡಿದರೂ ಕೂಡ ನಾನು ಜೀರ್ಣಿಸಿಕೊಳ್ತೀನಿ ಅನ್ನೋ ಲೆಕ್ಕಾಚಾರವನ್ನು ಹಾಕಿತ್ತು, ಮಿಸೈಲ್ ಪ್ರಯೋಗವನ್ನು ಮಾಡಿತ್ತು. ಅದನ್ನು ಕೂಡ ನಿನ್ನೆ ಪ್ರಶ್ನೆ ಮಾಡಲಾಗಿದೆ. ಇದರ ಜೊತೆಗೆ ಪಾಕಿಸ್ತಾನ ಮಿಸೈಲ್ ಟೆಸ್ಟ್ ಮಾಡಿದ ಕಾರಣಕ್ಕಾಗಿಯೇ ಯುದ್ಧದ ಕಾರ್ಮೋಡ ಆವರಿಸಿರುವುದು ಅಂತ ಬೇರೆ ಸದಸ್ಯ ರಾಷ್ಟ್ರಗಳು ಪ್ರಶ್ನೆ ಕೇಳಿದ್ದಾವೆ. ಇನ್ನು ಪ್ರಾದೇಶಿಕ ಅಸ್ಥಿರತೆಗೆ ಪಾಕಿಸ್ತಾನವೇ ನೇರ ಕಾರಣ ಅಥವಾ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರೋದು ಪಾಕಿಸ್ತಾನ ಪ್ರಾದೇಶಿಕ ಅಸ್ಥಿರತೆಗೆ ಅನ್ನೋದನ್ನ ಉಳಿದ ಸದಸ್ಯ ರಾಷ್ಟ್ರಗಳು ಪ್ರಶ್ನೆ ಕೇಳಿದೆ. ಇನ್ನು ಪಹಲ್ಗಾಮ್ನ ಪ್ರವಾಸಿಗರ ಹತ್ಯೆಯಲ್ಲಿ ಲಷ್ಕರ್ ಇ ತೊಯ್ಯಬಾ LET ಸಂಘಟನೆ ಇದರ ಪಾತ್ರ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಪಾಕಿಸ್ತಾನದ ಕಾರ್ಯದರ್ಶಿಗೆ ಉತ್ತರ ಕೊಡೋದಕ್ಕಾಗಿಲ್ಲ. ಯಾಕಂತಂದ್ರೆ LETಯನ್ನು ಪೋಷಿಸ್ತಾ ಇರೋದೇ ಪಾಕಿಸ್ತಾನ, ಇದು ಜಗತ್ತಿಗೆ ಗೊತ್ತಿರುವಂಥ ಸತ್ಯ. ಲಷ್ಕರ್ ಇ ತೊಯ್ಯಬಾ ಸಂಘಟನೆಯನ್ನ ಪೋಷಿಸ್ತಾ ಇರೋದೇ ಪಾಕಿಸ್ತಾನ. ಅದರ ಸಹ ಸಂಸ್ಥಾಪಕ ಹಫೀಜ್ ಸಯೀದನ್ನ VVIP ಟ್ರೀಟ್ಮೆಂಟ್ ಕೊಟ್ಟು ಸಾಕ್ತಾ ಇದೆ ಪಾಕಿಸ್ತಾನ. ಇದನ್ನು ಜಗತ್ತು ನೋಡ್ತಾ ಇದೆ. ಇದಾದ ನಂತರ ಪಹಲ್ಗಾಮ್ ದಾಳಿಯಲ್ಲಿ LETಯ ಕೈವಾಡ ಇರೋದು ಸ್ಪಷ್ಟ ಆಗಿದೆ. LET ಎಲ್ಲಿಂದ ಕಾರ್ಯಾಚರಿಸ್ತಾ ಇದೆ? ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಿಲ್ಲ. ಇದರ ಜೊತೆಗೆ ಇನ್ನೊಂದಿಷ್ಟು ಬೆಳವಣಿಗೆಗಳಾಗಿದೆ. ಒಂದಿಷ್ಟು ಸಲಹೆಯನ್ನು ಕೊಟ್ಟಿದ್ದಾವೆ ಅಲ್ಲಿದ್ದಂಥ ರಾಷ್ಟ್ರಗಳು. ಸಮಸ್ಯೆಯನ್ನ ಅಂತಾರಾಷ್ಟ್ರೀಯ ಜಾಗತಿಕ ಸಮಸ್ಯೆ ಅಂತ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಗಿತ್ತು. ಅಂದರೆ ಭಾರತ ಪಾಕಿಸ್ತಾನದ ಮಧ್ಯೆ ನಡೀತಾ ಇರುವಂಥ ಈ ಯುದ್ಧದ ಕಾರಮೋಡ ಅಥವಾ ಉದ್ವಿಗ್ನ ಸ್ಥಿತಿ, ಆದರೆ ಅದಕ್ಕೂ ಕೂಡ ಹಿನ್ನಡೆಯಾಗಿದೆ. ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯ ಸದಸ್ಯ ದೇಶಗಳು ಪಾಕಿಸ್ತಾನವನ್ನು ಬೆಂಬಲಿಸಿಲ್ಲ. ಪಾಕಿಸ್ತಾನದ ಕತೆ ಹೆಂಗಾಯಿತು ಅಂತಂದ್ರೆ ಐಸೋಲೇಟ್ ಆಯಿತು ಪಾಕಿಸ್ತಾನ ಜಗತ್ತಲ್ಲಿ, ಅಥವಾ ಭದ್ರತಾ ಮಂಡಳಿಯಲ್ಲಿ ಪಾಕಿಸ್ತಾನ ಐಸೋಲೇಟ್ ಆಗಿದೆ. ಹೆಂಗೆ ಅಂತಂದ್ರೆ ಪಾಕಿಸ್ತಾನ ಏನೋ ಬಯಸಿ ಹೋಗಿತ್ತು ಭದ್ರತಾ ಮಂಡಳಿಗೆ, ಅದಾಗಿಲ್ಲ, ಬದಲಾಗಿ ಭಾರತಕ್ಕೆ ಲಾಭ ಆಗಿದೆ. ಪಾಕಿಸ್ತಾನದ ವಾದ ಏನಿತ್ತು ಅದನ್ನ ಬೇರೆ ರಾಷ್ಟ್ರಗಳು ಒಪ್ಪೋದಕ್ಕೆ ತಯಾರಿಲ್ಲ. ಏಪ್ರಿಲ್ 22ರಂದು ನಡೆದಂಥ ಉಗ್ರರ ದಾಳಿಯನ್ನ ಸದಸ್ಯ ರಾಷ್ಟ್ರಗಳು ಖಂಡಿಸಿದ್ದಾವೆ. ಭದ್ರತಾ ಮಂಡಳಿಯ 15 ಸದಸ್ಯ ರಾಷ್ಟ್ರಗಳು, ಅದರಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳು, ಉಳಿದ 10 ಸದಸ್ಯ ರಾಷ್ಟ್ರಗಳು, ಅದರಲ್ಲಿ 13 ರಾಷ್ಟ್ರಗಳು ಭಾರತವನ್ನು ಬೆಂಬಲಿಸಿದ್ದಾವೆ. ಸೊ ರಾಜತಾಂತ್ರಿಕವಾಗಿ ಭಾರತಕ್ಕೆ ಸಿಕ್ಕಂತ ಅತಿ ದೊಡ್ಡ ವಿಕ್ಟರಿ ಇದು. 15ರಲ್ಲಿ 13 ರಾಷ್ಟ್ರಗಳು ಭಾರತವನ್ನ ಒಪ್ಪಿದ್ದಾವೆ, ನಂಬಿದ್ದಾವೆ ಅಂತಂದ್ರೆ ಪಾಕಿಸ್ತಾನದ ಸ್ಥಿತಿ ಏನು? ಕಾಯಂ ಸದಸ್ಯ ರಾಷ್ಟ್ರ ಮತ್ತು ಕಾಯಂ ಸದಸ್ಯರಲ್ಲದ ರಾಷ್ಟ್ರಗಳು ಭಾರತವನ್ನು ಬೆಂಬಲಿಸಿದ್ದಾವೆ. ಪಾಕಿಸ್ತಾನವನ್ನು ಬೆಂಬಲಿಸಿದ್ದು ಯಾರು ಅಂತಂದ್ರೆ ಒಂದು ಪಾಕಿಸ್ತಾನ, ಮತ್ತೊಂದು ಚೀನಾ. ಪಾಕಿಸ್ತಾನವನ್ನು ಪಾಕಿಸ್ತಾನವೇ ಬೆಂಬಲಿಸಿದ್ದು ಅಲ್ಲಿ ಪಾಕಿಸ್ತಾನದ ವಾದವನ್ನ, ಮತ್ತೊಂದು ಚೀನಾ ಮತ್ತು ಪಾಕಿಸ್ತಾನ ಎರಡನ್ನ ಬಿಟ್ಟರೆ ಮತ್ತೆ ಯಾರೂ ಅವರ ಸಪೋರ್ಟಿಗೆ ನಿಂತಿಲ್ಲ. ಆ ಮೂಲಕ ರಾಜತಾಂತ್ರಿಕವಾಗಿ ಭಾರತ ಗೆದ್ದು ಬೀಗಿದೆ. ಆ ಮೂಲಕ ಭಾರತ ಕೊಡ್ತಾ ಇರುವಂತ ಏಟೇನಿದೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕಾಗ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.